ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ರೂಪಾ ನವೀನ್ ವ್ಲಾಗ್ಸ್. ಇವತ್ತು ನಾನು ಕುಕ್ಸಪ್ ಸಾಂಬಾರು ಮಾಡ್ತಾಯಿದ್ದೀನಿ. ಬನ್ನಿ ಕುಕ್ಸಪ್ ಸಾಂಬಾರು ಹೇಗೆ ಮಾಡೋದು ನೋಡೋಣ ಬನ್ನಿ. ಇದು ಚಪಾತಿ ಜೊತೆ, ಮುದ್ದೆ ಜೊತೆ, ರೈಸ್ ಜೊತೆ ಸೂಪರ್ ಕಾಂಬಿನೇಷನ್. ನನ್ನ ಗಂಡುಗಂತೂ ಫೇವ್ರೆಟ್ ಸಾಂಬಾರು. ಹಳ್ಳಿ ಕಡೆ ಹಂಗೆ ಏನಾದರೂ ಸೊಪ್ಪು ಸಿಕ್ಕಿದ್ರೆ ಸಾಕು ಕುಕ್ಸಪ್ ಮಾಡಿಬಿಡ್ತಾರೆ. ಸೊ ಬನ್ನಿ ಕುಕ್ಸಪ್ ಮಾಡೋದು ಹೇಗೆ ಅಂತ ನೋಡೋಣ. ಒಬ್ಬೊಬ್ಬರು ಕಡಲೆಕಾಯಿ ಬೀಜನ ಹಂಗೆ ರುಬ್ತಾರೆ. ನಾನಿಲ್ಲಿ ಸ್ವಲ್ಪ ಹುರ್ಕೊಂಡು ಆಮೇಲೆ ರುಬ್ತಾ ಇದ್ದೀನಿ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ಇದಕ್ಕೆ ಏನೇನು ಬೇಕು ಈ ಸಾಂಬಾರಿಗೆ ಅಂತಂದರೆ, ಸ್ವಲ್ಪ ಜಜ್ಜಿರೋಂಥ ಬೆಳ್ಳುಳ್ಳಿ, ಒಂದು 5-6 ಹಸಿಮೆಣ್ಸಿನ್ಕಾಯಿ, 1-2 ಈರುಳ್ಳಿ, ಸ್ವಲ್ಪ ಕಾಯಿ ತುರಿ, ಜೊತೆಗೆ ಸೊಪ್ಪು. ಇದಾದಮೇಲೆ ಸ್ವಲ್ಪ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಗ್ಯಾಸ್ ಮೇಲೆ ಬಾಣಲಿ ಇಟ್ಬಿಟ್ಟು ಇವಾಗ ಅದಕ್ಕೆ 1-2 ಸ್ಪೂನು ಅಥವಾ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು ಹಾಕ್ಕೊಂಡು ಇದು ಸಾಸಿವೆ ಎಲ್ಲ ಚಟಪಟ ಅನ್ನಬೇಕು, ಚೆನ್ನಾಗಿ ಫ್ರೈ ಆಗಬೇಕು. ಸಾಸಿವೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನಿವಾಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಮತ್ತು ಜಜ್ಜಿರೋಂಥ ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೆಂಡ್ಸ್, ನೀವು ಮನೇಲಿ ಒಂದು ಸತಿ ಟ್ರೈ ಮಾಡಿ, ಸೂಪರಾಗಿರುತ್ತೆ. ಏನಾದರೂ ಒಂದು ಸತಿ ಈ ರೆಸಿಪಿನ ಟ್ರೈ ಮಾಡಿ ಮನೆಯವ್ರಿಗೆ ಕೊಟ್ಟರೆ ಫಿದಾ ಹೋಗ್ಬಿಡ್ತಾರೆ. ಯಾವಾಗೋ ವಾರಕ್ಕೊಂದು ಟೈಮ್ ಈ ಥರ ಸಾಂಬಾರು ಮಾಡು ಅಂತ ಹೇಳ್ತಾನೆ ಇರ್ತಾರೆ. ಇದಾದಮೇಲೆ ನಾನಿವಾಗ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗ್ತಾ ಇದೆ. ಇದಾದಮೇಲೆ ನಾನಿವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಂದರೆ ಗೋಲ್ಡನ್ ಕಲರ್ ಅಲ್ಲ, ಸ್ವಲ್ಪ ಮೀಡಿಯಮ್ಮಾಗೆ ಒಂದು ಅರ್ಧ ಬೆಂದ್ರೂ ಸಾಕು. ಈರುಳ್ಳಿ ಎಲ್ಲ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಸೊಪ್ಪು ಹಾಕ್ತಾಯಿದ್ದೀನಿ. ಸೊಪ್ಪು ನೀಟಾಗಿ 2-3 ಸತಿ ಚೆನ್ನಾಗಿ ವಾಶ್ ಮಾಡಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು. ಇದು ಯಾವ ಸೊಪ್ಪು ಅಂದರೆ ನಾನು ತೊಗೊಂಡಿರೋದು ಚಿಲ್ಕರಿವೆ ಸೊಪ್ಪು. ಹಳ್ಳಿ ಕಡೆ ಅಡವಿಲಿ ಸಿಗುತ್ತಲ್ವ, ಹೊಲದಲ್ಲೆಲ್ಲ ಸಿಗೋ ಅಂಥ ಸೊಪ್ಪಲ್ಲೆಲ್ಲ ಕುಕ್ಸಪ್ ಮಾಡ್ತಾರೆ. ಮತ್ತು ಬೇರೆ ಬೇರೆ ಸೊಪ್ಪಲ್ಲೂ ವೆರೈಟಿಯಾಗಿ ಕುಕ್ಸಪ್ ಮಾಡ್ತಾರೆ. ನಾನಿಲ್ಲಿ ಸಿಗೋ ಅಂಥ ಅರವೆ ಸೊಪ್ಪನ್ನ ತೊಗೊಂಡು ನಾನಿವಾಗ ಅರವೆ ಸೊಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಜೊತೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಇದು ನೋಡೋಕ್ಕೆ ಸೊಪ್ಪು ಒಂದು ಕಟ್ ತೊಗೊಂಬಂದಿದ್ದೀನಿ. ನೋಡೋಕ್ಕೆ ಮಾತ್ರ ಇಷ್ಟ ಆಗುತ್ತೆ. ಈ ಥರ ಸೊಪ್ಪನ್ನ ಫ್ರೈ ಮಾಡೋದ್ರಿಂದ ಸೊಪ್ಪಲ್ಲಿರೋ ಹಸಿ ವಾಸನೆ ಚೆನ್ನಾಗಿ ಹೋಗುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಸೊಪ್ಪು ಒಂದು ಹಂತಕ್ಕೆ ಬೆಂದಿದೆ, ಸ್ವಲ್ಪ ಒಂದು ರೇಜಿಗೆ ಬೆಂದಿದೆ. ಇವಾಗ ನಾವೇನು ಮಾಡಬೇಕು, ಈ ಟೈಮಲ್ಲಿ ನಾವು ಕಾಯಿ ಅಲ್ಲಿ ರುಬ್ಬಿದ್ದೀವಲ್ವ ಅದನ್ನು ಹಾಕಬೇಕು. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಈ ಕಾಯಿ ಜೊತೆಗೆ ಅಂದರೆ ಕಡಲೆ ಬೀಜ ರುಬ್ಬಿರ್ತೀವಲ್ವ ಇದ್ರ ಜೊತೆಗೇ ಸೂಪರಾಗಿ ಇದು ಚೆನ್ನಾಗಿ ಬೇಯಬೇಕು. ಸೊಪ್ಪಲ್ಲಿ ಆ ಕಾಯಿ ಹಾಲು ಹಿಡಿಬೇಕು. ನಾವು ರುಬ್ಬಿರೋದಿರುತ್ತಲ್ಲ ಕಡಲೆ ಬೀಜದ್ದು, ಅದು ಹಿಡಿಬೇಕು. ಸೊ ಅಲ್ಲೇವರೆಗೂ ನಾವು ಚೆನ್ನಾಗಿ ಕುದಿಸ್ಬೇಕು. ಮಿಕ್ಸಿ ಜಾರಲ್ಲೆಲ್ಲ ಇನ್ನೂ ಸ್ವಲ್ಪ ಹಂಗೆ ಇರುತ್ತಲ್ವ, ಅದೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಆ ನೀರು ಹಾಕ್ತಾಯಿದ್ದೀನಿ. ಕಾಯಿ ಹಾಲು ಇದು ಏನು ಗೊತ್ತಾ, ತಳ ಹತ್ಬಾರ್ದು. ನೀವು ಆಗಾಗ ಕುದೀತಾ ಇರುತ್ತಲ್ವ, ಹಂಗೆ ತಿರುಗಿಸ್ಕೊತಾ ಇರಬೇಕು. ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು, ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರೋ ಅಷ್ಟು ಕ್ವಾಂಟಿಟಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ನಾನು ಹೇಳಿದ್ನಲ್ಲ ಆವಾಗಲೇ, ಸ್ವಲ್ಪ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕಿ ಕಲಿಸ್ಕೋಬೇಕು. ನಾನು ಯಾಕೆ ಧನಿಯಾ ಪುಡಿ ಹಾಕ್ತಿದ್ದೀನಿ ಅಂದರೆ, ಒಬ್ಬೊಬ್ಬರು ಹಾಕ್ತಾರೆ, ಒಬ್ಬೊಬ್ಬರು ಹಾಕಲ್ಲ. ನಾನು ಲಾಸ್ಟ್ ಟೈಮ್ ನಮ್ಮೂರಲ್ಲಿ ನಾನು ಕುಕ್ಸಪ್ ಮಾಡಿತ್ತು ನಮ್ಮ ಆಂಟಿ, ಆಗ ಸ್ವಲ್ಪ ಕಾಯಿ ತುರಿ ಮತ್ತು ಧನಿಯಾ ಪುಡಿ ಎಲ್ಲ ಹಾಕಿತ್ತು. ನಾನು ಊರಲ್ಲಿ ನಮ್ಮ ಆಂಟಿ ಅಡುಗೆ ಮಾಡಬೇಕಾದ್ರೆ ಕುಕ್ಸಪ್ ಮಾಡೋದು ಹೇಗೆ ಅಂತ ನೋಡ್ಕೊಂಡಿದ್ದೆ. ಇದು ಯಾಕೆ ಎಲ್ರಿಗೂ ಹೇಳ್ಬಾರ್ದು, ಈ ರೆಸಿಪಿ ತೋರಿಸ್ಬಾರ್ದು, ಇಷ್ಟು ಸೂಪರಾಗಿರೋ ಟೇಸ್ಟ್ನ ಯಾಕೆ ಬಿಡಬೇಕು, ಜನಗಳಿಗೂ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ನಾನು ಈ ರೆಸಿಪಿನ ಮಾಡಿದೆ. ಕೊನೆಯದಾಗಿ ನಾನಿವಾಗ ಕಾಯಿ ತುರಿ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡ್ತಿದ್ದೀರಲ್ವ, ಸಾರು ಆಲ್ರೆಡಿ ಆಗ್ತಾಯಿದೆ, ಗಟ್ಟಿ ಆಗಿದೆ. ಈ ಟೈಮಲ್ಲಿ ಸ್ವಲ್ಪ ಟೇಸ್ಟ್ ಎಲ್ಲ ನೋಡ್ಕೊಳ್ಳಿ ನೀವು. ಇದು ಚಪಾತಿ ಜೊತೆ, ಮುದ್ದೆ ಜೊತೆ ಸೂಪರ್ ಕಾಂಬಿನೇಷನು, ರೈಸ್ ಜೊತೆನೂ ಸೂಪರಾಗಿರುತ್ತೆ. ಫೈನಲಿ ಸಾಂಬಾರು ರೆಡಿ ಆಯಿತು. ಮುದ್ದೆ ಜೊತೆಗೆ ಇವಾಗ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ಕುಕ್ಸಪ್ ಸಾಂಬಾರು ಸ್ವಲ್ಪ ಗಟ್ಟಿಯಾಗಿದೆ. ಹಿಂಗೆ ಗಟ್ಟಿನೂ ಇರಬೇಕು, ಸ್ವಲ್ಪ ತೆಳ್ಳಗಿದ್ರೂ ಒಬ್ಬೊಬ್ರು ಇಷ್ಟಪಡ್ತಾರೆ. ಸೊ ಫ್ರೆಂಡ್ಸ್, ಇದು ಮುದ್ದೆ ಜೊತೆ ಚಪಾತಿ ಜೊತೆ ಸೂಪರ್ ಕಾಂಬಿನೇಷನ್. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.